ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 333 ರೂಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ಈ ಒಂದು 333 ರೂಪೀಸ್ ಆಫರ್ ಇವತ್ತೊಂದು ದಿನ ಮಾತ್ರ ಇರುತ್ತೆ, ಲಾಸ್ಟ್ ಡೇ ಅಂತ ಹೇಳ್ಬೋದು. ಸೊ ಈ ಒಂದು 333 ರೂಪೀಸ್ನ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು 333 ರೂಪೀಸ್ನ ನೀವು ಪೇ ಮಾಡಿ ಬುಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಈ ಒಂದು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಕೇಳಿಬಿಟ್ಟು ಪೇಮೆಂಟ್ ಮಾಡಿ ಅಂತಾನೆ ಹೇಳ್ತೀನಿ. ಯಾಕಂತಂದರೆ ತುಂಬ ಜನ ರೆಗ್ಯುಲರ್ ಕಸ್ಟಮರ್ಸ್, ರೆಗ್ಯುಲರ್ ಕ್ಲೈಂಟ್ಸ್ ಯಾರಿದ್ದಾರೆ ನನಗೆ ಹೇಳ್ದೆ ಕೇಳದೆ ಪೇ ಮಾಡಿ ಆಮೇಲೆ ಒಂದು ಶಾಕ್ ಕೊಡೋಕೆ ಹೋಗ್ಬಿಡಿ. ಯಾಕಂತಂದ್ರೆ ನನಗೆ ಗೊತ್ತಾಗಲ್ಲ ಯಾವಾಗ ಎಲ್ಲಿ ಪೇಮೆಂಟ್ ಆಗಿದೆ ಅಂತ. ಸೊ ಇದನ್ನು ಸ್ವಲ್ಪ ಪಾಲನೆ ಮಾಡಿ ಅಂತಾನೆ ಹೇಳ್ತೀನಿ. ಸೊ ಎಸ್ ಗಾಯ್ಸ್, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂತ ಅಂದರೆ ಯಾರೆಲ್ಲ ಲೈಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಪ್ರೀತಿನಲ್ಲಿದ್ದೀರಾ, ಸಂಬಂಧದಲ್ಲಿದ್ದೀರಾ, ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ರೀತಿಯ ಒಪಿನಿಯನ್ ಇದೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಈ ಒಂದು ವಿಡಿಯೋ ಮ್ಯಾರೇಜ್ ಆಗಿರೋರಿಗೆ ರೆಸೊನೇಟ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಎಸ್, ಮ್ಯಾರೇಜ್ ಆಗಿರೋರ್ಗೂ ರೆಸೊನೇಟ್ ಆಗುತ್ತೆ. ಓಕೆ, ಸೊ ಫುಲ್ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಪಾರ್ಟ್ನರ್ ಏನು ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ ಅಂತೆಲ್ಲ ತಿಳ್ಕೊಳ್ಳೋಣ. ಓಕೆ, 8 of Wands, 2 of Wands, 10 of Cups, King of Wands. So bottom of the card 3 of Wands ಇದೆ. So guys, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಜ ಹೇಳ್ಬೇಕು ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಫೀಲಿಂಗ್ ಲೈಕ್ ಅ ಫ್ಯಾಮಿಲಿ. ನಿಮ್ಮನ್ನ ನೋಡಿದಾಗ, ನಿಮ್ಮ ಜೊತೆಗೆ ಮಾತಾಡಿದಾಗ, ಅವರು ನಿಮ್ಮ ಜೊತೆಗೆ ಇದ್ದಾಗ ದೇ ಫೀಲ್ ವೆರಿ ಫ್ಯಾಮಿಲಿಯರ್. ಸೊ ನಿಮ್ಮ ಜೊತೆಗಿದ್ರೆ ಅವರು ಸೇಫ್ ಅಂತ ಅನ್ಸುತ್ತೆ, ಇನ್ನೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ, ನಿಮ್ಮ ಜೊತೆಗೆ ಇನ್ನೂ ಮಾತಾಡಬೇಕು ಅಂತ ಅನ್ಸುತ್ತೆ, ಟೈಮ್ ಹೋಗೋದು ಗೊತ್ತಾಗಲ್ಲ, ಟೈಮ್ ಇನ್ನೂ ಬೇಕು ಅಂತ ಅನ್ಸುತ್ತೆ ಅವ್ರಿಗೆ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾನೇ ಅವ್ರಿಗೆ ಅನಿಸ್ತಾ ಇರುತ್ತೆ. ಆ್ಯಂಡ್ ಖಂಡಿತ ದಿಸ್ ಪರ್ಸನ್ ಫೀಲ್ ಆಸ್ ಅ ಫ್ಯಾಮಿಲಿ. ಇವಾಗಲೇ ಆಲ್ರೆಡಿ ಅವರು ಇನ್ನೂ ನಿಮ್ಮನ್ನ ಫ್ಯಾಮಿಲಿ ತರನೇ ಅವರು ಟ್ರೀಟ್ ಮಾಡ್ತಿದ್ದಾರೆ, ಆಸ್ ಎ ಹಸ್ಬೆಂಡ್, ಆಸ್ ಎ ವೈಫ್ ಅಂತಾನೆ ಅವರು ನಿಮ್ಮನ್ನ ನೋಡ್ತಿದ್ದಾರೆ. ಈಸ್ ಆರ್ ಶಿ ಇಸ್ ನಾಟ್ ಟ್ರೀಟಿಂಗ್ ಯು ಆಸ್ ಎನ್ ಆಪ್ಷನ್ ಅಥವಾ ಯಾವುದೇ ರೀತಿ ನಿಮ್ಮನ್ನ ಅವರು ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಂತ ಥಿಂಕ್ ಮಾಡ್ತಾ ಇಲ್ಲ. ಆಸ್ ಅ ಫ್ಯಾಮಿಲಿ ಡೈರೆಕ್ಟ್ ಆಗಿ ಇನ್ನೂ ಮದುವೆ ಆಗಬೇಕು, ಮದುವೆ ಆಗಿಲ್ಲ ಅಂತಂದ್ರೂ ಕೂಡ ಇಸ್ ಆಲ್ರೆಡಿ ಮ್ಯಾರೇಜ್ ಅಂತಾನೆ ಅನ್ಕೊಂಡಿದ್ದಾರೆ. ಇವ್ರು ನನ್ನ ಜೊತೆಗೆ ಮದುವೆ ಆಗಬೇಕು, ಮದುವೆ ಅನ್ನೋದು ಇವ್ರಿಗೆ ತುಂಬಾ ದೊಡ್ಡ ಸಕ್ಸಸ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ 10 of Cups ಇದೆ. ಸೊ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಟು ಗೆಟ್ ಮ್ಯಾರಿಡ್ ಟು ಯು. ನಿಮ್ಮ ಜೊತೆಗೆ ಮದುವೆ ಆದ್ರೆ ಸಂತೋಷವಾಗಿರ್ತೀನಿ, ಸಂತೋಷ ಸಿಗತ್ತೆ ನನಗೆ ಇವರಿಂದ. ದಿಸ್ ಪರ್ಸನ್ ಇಸ್ ಅನ್ ರೀಸನ್ ಫಾರ್ ಮೈ ಹ್ಯಾಪಿನೆಸ್ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮನ್ನ ಪಡ್ಕೊಳ್ಳೋದೇ ಒಂದು ದೊಡ್ಡ ಗ್ರೇಟ್ ಅನ್ನೋ ರೀತಿನಲ್ಲಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ಯಾಕಂತ ಅಂದ್ರೆ ನೀವು ಯಾವ ತರ ವ್ಯಕ್ತಿ ಅಂದ್ರೆ ಯಾರನ್ನೂ ಕೂಡ ನೀವು ಸೇಫ್ಸಲ್ಲ, ಯಾರ ಜೊತೆನೂ ಅಷ್ಟು ಬೆರೆಯಲ್ಲ, ಯಾರ ಜೊತೆನೂ ಅಷ್ಟು ನಂಬಿಕೆ ಇಟ್ಕೊಡಲ್ಲ, ಯಾರ ಜೊತೆನೂ ನೀವು ಅಷ್ಟು ಈಸಿಯಾಗಿ ಕಮ್ಯುನಿಕೇಟ್ ಮಾಡಲ್ಲ. ಬಟ್ ಅಂಥದ್ರಲ್ಲಿ ಇಂಥ ಒಂದು ಪರ್ಸನ್ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ ಅಂತಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ತದೆ, ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀನಿ ಒಂದು ವ್ಯಕ್ತಿ ನನಗೆ ಸಿಗೋದಿಕ್ಕೆ. ಯಾಕೆಂತಂದ್ರೆ ಮೇ ಬಿ ದೇರ್ ಆರ್ ಸೋ ಮೆನಿ ಕಾಂಪಿಟೇಟರ್ಸ್, ನಿಮಗೆ ತುಂಬಾ ಪ್ರಪೋಸಲ್ಸ್ ಬಂದಿದೆ, ತುಂಬಾನೇ ಒಳ್ಳೊಳ್ಳೆ ಆಪ್ಷನ್ಸ್ ಇತ್ತು, ಬಟ್ ಸ್ಟಿಲ್ ಯು ಚಾಯ್ಸ್ ದಿಸ್ ಪರ್ಸನ್ ಅಂತ ಅಂದ್ರೆ ಅಂದ್ರೆ ಅವ್ರಿಗೆ ಅನಿಸ್ತಾ ಇದೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಯಾಕಂತಂದ್ರೆ ಇವರು ತುಂಬಾ ನೀವು ನೋಡಕ್ ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ, ನನಗಿಂತ ಒಳ್ಳೆ ವ್ಯಕ್ತಿನೇ ಅವ್ರ ಲೈಫಲ್ಲಿ ಸಿಗೋಂತ ಒಂದು ಕ್ಯಾಟಗರಿ ಅವ್ರಿಗಿದೆ, ಅಂದ್ರೆ ಅಷ್ಟು ಕ್ವಾಲಿಟಿ ಇದೆ. ಬಟ್ ಸ್ಟಿಲ್ ಅವರು ನಮ್ಮನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಅವರು ನನ್ನ ಗುಣ ನೋಡಿದ್ದಾರೆ, ಪ್ರೀತಿ ನೋಡಿದ್ದಾರೆ, ನನಗೆ ಕೇರ್ ಮಾಡೋ ರೀತಿ ಎಲ್ಲರೂ ನೋಡಿದ್ದಾರೆ. ಬಟ್ ಇವ್ರಿಗೆ ನಾನು ಏನು ಮಾಡಿಲ್ಲ. ಸೊ ಇನ್ನೂ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು, ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು, ಪ್ರತಿಯೊಂದರಲ್ಲೂ ಅವರ ಹೆಜ್ಜೆನಲ್ಲಿ ಇರಬೇಕು ಅನ್ನೋದು ಇವ್ರಿಗೆ ತುಂಬಾ ಕನ್ಸ್ ಕಾಣ್ತಾ ಇದ್ದಾರೆ. ಬಟ್ ಆಕ್ಚುಲಿ ದಿಸ್ ಪರ್ಸನ್ ಇಸ್ ವಾಂಟ್ಸ್ ಟು ಗೆಟ್ ಮ್ಯಾರಿಡ್ ವೆರಿ ಸೂನ್. ನಿಮ್ ಜೊತೆಗೆ ಒಂದು ಫ್ಯಾಮಿಲಿ ಮಾಡ್ಕೊಬೇಕು, ಆದಷ್ಟು ಬೇಗ ನಿಮ್ ಜೊತೆಗೆ ಲೈಫ್ ನ ಕಂಟಿನ್ಯೂ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಲೈಕ್ ದಿಸ್ ಪರ್ಸನ್ ಫೀಲ್ ವಾಂಟ್ಸ್ ಟು ಗೆಟ್ ಮ್ಯಾರಿಡ್ ಟು ಯು ವೆರಿ ಸೂನ್. ಸೊ ತುಂಬಾ ಕನ್ಸಿದೆ ಇವರಿಗೆ, ಲೈಕ್ ನಿಮ್ ಜೊತೆಗೆ ಯಾವ ತರ ಲೈಫ್ ನ ಲೀಡ್ ಮಾಡ್ಬೇಕು, ಯಾವ ತರ ಫ್ಯಾಮಿಲಿನಲ್ಲಿ ಇರ್ಬೇಕು. ಅಂಡ್ ನೀವೇನಾದ್ರೂ ಅಂದ್ರೆ ಲೈಕ್ ಮ್ಯಾರೇಜ್ ಅಂತ ಆದಾಗ ಅವ್ರ ಇಡೀ ಬ್ಲಡ್ ಲೈನ್ ಅಲ್ಲಿ ಒಂದು ಮೋಸ್ಟ್ ರೊಮ್ಯಾಂಟಿಕ್ ಕಪಲ್ ಅಂಡ್ ಬ್ಯೂಟಿಫುಲ್ ಕಪಲ್ಸ್ ಯಾರಾದ್ರೂ ಇದಾರೆ ಅಂದ್ರೆ ಅದು ನೀವಿಬ್ರು ಅಂತ ಅವ್ರಿಗೆ ತುಂಬಾ ಹೆಮ್ಮೆ ಇದೆ.
ಯಾಕೆಂತಂದ್ರೆ ಅವ್ರ ಫ್ಯಾಮಿಲಿನಲ್ಲಿ ಮೇ ಬಿ ದೇ ಆರ್ ನಾಟ್ ಪರ್ಫೆಕ್ಟ್ ಸಮ್ ಕೈಂಡ್ ಆಫ್ ರೀಸನ್ ಅಲ್ಲಿ, ಬಟ್ ನಿಮ್ಮನ್ನ ನೋಡಿದಾಗ ಯು ಆರ್ ವೆರಿ ಪರ್ಫೆಕ್ಟ್ ಅಂತ ಅವ್ರಿಗೆ ಅನ್ಸುತ್ತೆ. ನೋಡೋದ್ರಲ್ಲಾಗಿರ್ಬೋದು, ಗುಣದಲ್ಲಾಗಿರ್ಬೋದು, ಲೈಫ್ ಅನ್ನ ಲೀಡ್ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ಪ್ರತಿಯೊಂದ್ರಲ್ಲೂ ಯು ಆರ್ ಇನ್ ಅ ಹೈಯರ್ ಪೊಸಿಷನ್ ಅಂತ ಅವ್ರಿಗೆ ಅನ್ಸುತ್ತೆ. ಅಂಡ್ ನೋಡಕ್ಕೂ ತುಂಬಾ ಚೆನ್ನಾಗಿದ್ದೀರಾ ಅಂತಾನು ಕೂಡ ಈ ಕಾರ್ಡ್ಸ್ ಅಲ್ಲಿ ಬರ್ತದೆ. ಯು ಆರ್ ವೆರಿ ರೊಮ್ಯಾಂಟಿಕ್ ಅಂಡ್ ವೆರಿ ಅಟ್ರಾಕ್ಟಿವ್. ಯಾಕಂತಂದ್ರೆ ಐ ಹ್ಯಾವ್ ಕಿಂಗ್ ಆಫ್ ವಾನ್ಸ್ ಕಾರ್ಡ್ ಬಿದ್ದೋಯ್ತದು. ಸೊ ಕಿಂಗ್ ಆಫ್ ವಾನ್ಸ್ ಇದೆ. ಸೊ ಕಿಂಗ್ ಆಫ್ ವಾನ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಅಟ್ರಾಕ್ಟಿವ್ ಟುವರ್ಡ್ಸ್ ಯು, ಬಿಕಾಸ್ ದ ವೇ ಯೋರ್ ಸ್ಟೈಲ್, ನೀವು ಡ್ರೆಸ್ ಯಾವ ತರ ಮಾಡ್ಕೋತೀರಾ, ಇದೆಲ್ಲ ತುಂಬಾನೇ ಅಟ್ರಾಕ್ಷನ್ ಇದೆ ಒಂದು ವ್ಯಕ್ತಿಗೆ. ಬಟ್ ಸ್ಟಿಲ್ ಯು ಆರ್ ವೆರಿ ಅಮೇಸಿಂಗ್ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ. ಸೊ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿದ್ದಾರೆ ನಿಮ್ ಜೊತೆಗೆ. ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅನ್ನೋ ಕುತೂಹಲ ತುಂಬಾನೇ ಇದೆ. ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಮ್ಯಾರೇಜ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಾನೇನು ಹೇಳ್ಬೋದು ಅಂತ ಅಂದ್ರೆ, ಸೊ ವಿತ್ ಇನ್ ದ ನೆಕ್ಸ್ಟ್ 2 years ಅಥವಾ 1 year ಒಳಗಡೆ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಮ್ಯಾರಿ ಟು ಯು. ಸೊ ಯಾರು ಏನೇ ಆಗಿರ್ಲಿ ಅಥವಾ ಎಷ್ಟೇ ವಿರುದ್ಧವಾಗಿ ನಿಂತ್ಕೊಳ್ಳಿ, ಸೊ ದೇ ಲವ್ಸ್ ಯು ಸೋ ಮಚ್ ಅಂಡ್ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೇಬೇಕು ಅಂತ ತುಂಬಾನೇ ಅವರು ಆಸೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ, ಸೊ ವೆಯ್ಟ್ ಮಾಡೋದೇನು. ಸೊ ಖಂಡಿತವಾಗ್ಲೂ ದೇ ಆರ್ ಗೋಯಿಂಗ್ ಟು ಗಿವ್ ಯು ದ ಲಾಟ್ಸ್ ಆಫ್ ಸರ್ಪ್ರೈಸಸ್ ಇನ್ ಯುವರ್ ಲೈಫ್. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಮದುವೆ ಆಗ್ಬೇಕು ನನ್ನ ಪಾರ್ಟ್ನರ್ ಜೊತೆಗೆ ಅಂತ, ಖಂಡಿತವಾಗ್ಲೂ ಅವ್ರು ಬಂದು ನಿಮ್ಮನ್ನ ಮ್ಯಾರೇಜ್ ಮಾಡ್ಕೋತಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.